ಆಗಿ ಬರಬೇಕಾದ್ರೆ ಬರ್ತಾ ಇದ್ದಾಳೆ. ಇಲ್ಲಿ ಬಂದು ನಾವು ಕಟಿಂಗ್ ಮಾಡಿಸ್ಬೇಕು, ನೀವು ನಾಷ್ಟ ಮಾಡಿಸ್ಬೇಕು, ಊಟ ಕೊಡಿಸ್ಬೇಕು. ಹೆಚ್ಚಾಗಿ ನಿಮಗೆ ತೆರೆ ಮೇಲೆ ಹಾಕ್ತಿರ್ತೀನಲ್ಲ, ನಿಮ್ಮ ಮನೆ ಏನಾಗಿದೆ ಗೊತ್ತೈತೆ ಗೊತ್ತಾಗ್ತದೆ. ಗೊತ್ತಿದೆಯಾ ಏನೋ ಏನಾಗಿದೆ ಅದ್ರ ಗೊತ್ತಿಲ್ಲ. ನಿಮ್ಮ ಮನೆ ಹತ್ರ ಆಗಿದ್ದೋ ಕೃಷಿಗೊಬ್ಬ ಹೋದ್ರ ಕೃಷಿಗೊಬ್ಬ ನೀವು ಕರೆದ ಬರ್ಬೇಕಲ್ಸ ಕರೆದಕ್ಕೆ ಹೋಗಿರ್ತಿರಲ್ಲ ಆಗ ಮನೆ ನೋಡ್ತಾರೆ ಎಲ್ಲರೂ ನಮ್ಮ ಮನೆ ಬರ್ತಿರೋ ನೀವು ಕರೆದ ಅಂದ ಕೂಡಲೇ ಕರೆದೇವ್ರಿ. काय तेरे खाने अंदर ही सुना देता हाँ ಎಲ್ಲರೂ ಈ ಧಾರವಾಡದಲ್ಲಿ ಚಾಲು ಆಗಿದೆ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ ಯಾರು. ಈಗ ಡೈರೆಕ್ಟ್ ಅದೇ ನಿಮಗೆ ಬಿದ್ದರೆ ತೀನಾಡ್ಸಂಗ್ ಕೇಸ ಡೈರೆಕ್ಟಾಗಿ ಯಾವ ಸಣ್ಣ ಪುಟ್ಟ ಯಾವುದೂ ಇಲ್ಲ. ಯಾವುದು ಕಾರಣಕ್ಕೆ ಅಂದರೆ ಯಾವನಾರ ನೀವು ಸಿಕ್ಕರಿ ಈಗ ನೋಡಿ ಆ ಕಡೆ ನಿಲ್ಲಿಸಿದ್ವಿ, ಅವ್ರದ್ದೇನೋ ಬೇರೆ ಒಳ್ಳೆಯವ್ರಾಗ್ಯಾರ, ಅವ್ರದ್ದೇನೋ ಮಾಡ್ತೀವಿ ಅಂತ 43 ಜನಕ್ಕೆ ಮಾಡಿದ್ವಿ. ನಿಮ್ಮ ಪಾಳೆ ಯಾವಾಗ ಬರ್ತಿದ್ದೋ ಗೊತ್ತಿಲ್ಲ, ಅದಕ್ಕೆ ಅವ್ರು ಸಪ್ರೇಟಾಗಿ ನಿಲ್ಲಿಸಿದ್ವಿ ನಾವು. ಏನಪ್ಪ ಇನ್ನೂ ಇಲ್ಲ ಸರ್ ನಾವು ಇಲ್ಲೇ ಇರ್ತೀವಿ ಅಂತೀರಿನಾ? ಇಲ್ಲೇ ಇರೋಕೆ ಇಷ್ಟ ಆಗಿದೆ, ಇಲ್ಲೇ ಇರ್ರಿ. ಮತ್ತು ಕತೆ ಯಾಕೋ ಹೇಳಂಬು ಏನು ಮಾಡ್ತಾನೆ ಏನಿಲ್ಲ ದೇವ್ರು ಕೊಟ್ಟಿದ್ದಾನೆ. ಹೆಂಗೆ ಸಸಿ ಹಾಕ್ಕೊಂಡಿಯ ಹಿಂದಿ ಹಿಂದಿಯಾಗ ಹಾಕ್ತಾರ ಹಿಂದಿಲ್ಲ ಮತ್ತೆ ಹಾಂ ಹಿಂದೆ ಕೈಗೆ ಹಾಕೊಂಡು ಬಂಗಾರ ಚೈನು ಎಲ್ಲ ಏನೇನು ಕಟ್ಟೆ ಎಲ್ಲ ಕರ್ಕೊಂಡವ್ರೆ. ನನ್ನ ನೆಕ್ಸ್ಟ್ ಮಾಡ್ಬೇಡ್ರಪ್ಪ ಬರಂಗಿಲ್ಲ ಎಲ್ಲೂ ಕೂರ್ಸ್ಕೊಳೋಣ ಒಂದೊಂದ ಹೋಗು ಏನಕ್ಕೆ ನೀವು ಏನು ಉದ್ದೇಶ ಐತಿ ಅದು ಮಾಡ್ಬೇಕು. ನೀವು ಮುಟ್ಕೊಂಡು ಮನೆಗೆ ಹೋಗ್ರಿ. ಯಾಕೆ ಹೇಳ್ತೀರಿ? ಅವನು ಏನೋ ಹೇಳ್ತಾನೆ, ಅವನೋ ಕರಿತಾನೆ, ನಿಮಗೆ ಜ್ಞಾನ ಇಲ್ಲ. ಹಾಂ ಹಣ್ಣು ಹೆಸರೇ ಕಿರಿಯಾಡೋದು ಇದು ಮಾಡೋದು ಎಲ್ಲ ವಯಸ್ಸೈತಿ. ವಯಸ್ಸಲ್ಲಿ ನೋಡಿ ಎಲ್ಲ ಕುಡಿದು ಸಾಯ್ತಾರಲ್ಲ, ಹಂಗೆ ಕಾಣಕತ್ತೀರಿ ಮಕ್ಕಳ. ನೀವು ಮಕ್ಕದಾಗ ಯಾವ ಬೇರೆ ಕಳೆ ಐತೆ ಕಳಿಸಿದ್ದಾರೆ, ಏನು ಮಾಡಿದ್ದಾರೆ, ನಿಮ್ಮ ಉದ್ದೇಶ ಏನು ಅದನ್ನು ಮಾಡಿರಿ. ನೌಕರಿ ಸಿಗೋದು ಭಾಳ ಕಷ್ಟ ಇದೆ. ಏನಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ. ಅದರಲ್ಲಿ ಆದ್ರೆ ನಿಮಗೆ ತೊಗೊಂಡ್ಬಿಟ್ಟು ನೋಡೋಣ PG ಕೆಲಸ. ಇನ್ನೂ 6 ತಿಂಗಳು 8 ತಿಂಗಳೈತಿ. ಇಲ್ಲಿ ಅಪ್ಪ ಅಮ್ಮನ ರೊಕ್ಕ ಖರ್ಚು ಮಾಡೋಕೆ ಇಲ್ಲಿ ಬರ್ತಾವೆ ಇವು. ಓದ್ತೀವಿ ಸರ್ ಓದ್ತೀವಿ, ಅಲ್ಲಿ ಹೇಳ್ಕೊತಾರೆ ಅವ್ರು ನಿಮ್ಮ ಅಪ್ಪ ಅಮ್ಮ. ನನ್ನ ಮಗ KS ಮಾಡೋಕೆ ಹೋಗ್ಯಾನ, IAS ಮಾಡೋಕೆ ಹೋಗ್ಯಾನ. ಇಲ್ಲಿವರೆಗೆ ಧಾರವಾಡ ಡಿಸ್ಟ್ರಿಕ್ಟ್ ತೋರಿಸ್ಬಿಡ್ಲಿ ಒಬ್ಬ IAS ಆಗ್ಯಾನ. ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಇಲ್ಲಿ ಬಂದು ಎಲ್ಲ ಹುಟ್ಟಿನ ಮಕ್ಕಳದಾರ ಇಲ್ಲಿ ಅಂತೇಳಿ ಇಲ್ಲಿ ಕಲಿತ್ರೆ ಅವ್ರು ಇನ್ನೂ ಕಲ್ತಿದ್ರು ಮರ್ತು ಬಿಡ್ತಾರೆ ಧಾರವಾಡದವ್ರು. ಬರಬೇಕಾದ್ರೆ ನಿಮ್ಮ ಅವತಾರಗಳು ಕೊಡ್ತಾ ಇದ್ದಾಳೆ. ಇಲ್ಲಿ ಬಂದು ನಾವು ಕಟಿಂಗ್ ಮಾಡಿಸ್ಬೇಕು, ನೀವು ನಾಷ್ಟ ಮಾಡಿಸ್ಬೇಕು, ಊಟ ಕೊಡಿಸ್ಬೇಕು. ಹೆಚ್ಚಾಗಿ ನಿಮಗೆ ತೆರೆ ಮೇಲೆ ಹಾಕ್ತಿರ್ತೀನಲ್ಲ, ನಿಮ್ಮ ಮನೆ ಏನಾಗಿದೆ ಗೊತ್ತೈತೆ ಗೊತ್ತಾಗ್ತದೆ. ಗೊತ್ತಿದೆಯಾ ಏನೋ ಏನಾಗಿದೆ
ನಿಮ್ಮ ಮನೆ ಹತ್ರ ಆಯಿತು ಹಸಿ ಗೊಬ್ಬರ